ನಮಸ್ಕಾರ ದೇವ್ರ, ಎಲ್ಲ ಹೆಂಗಿದ್ದೀರಾ? ಎಷ್ಟ್ ದಿವಸ ಆಯ್ತು ಮೀಟ್ ಆಗಿ. ನಾನೀಗ ನೇಪಾಳಕ್ಕೆ ಹೋಗ್ತಾ ಇದ್ದೆ. ನೇಪಾಳಕ್ಕೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಬಿಹಾರ್ನ ರಾಜ್ಯದಲ್ಲಿ ಕಡ್ಲೆಪುರಿ ಫ್ಯಾಕ್ಟ್ರಿಗೆ ಬಂದಿದೀವಿ. ನೋಡ್ರಿ, ಕಡ್ಲೆಪುರಿ ರಾಶಿ 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 ಹಾಕವ್ರೆ. ಬಿಸಿ ಬಿಸಿ ಕಡ್ಲೆಪುರಿ, ಸಿಕ್ಕಾಪಟ್ಟೆ ಇಷ್ಟ ನಂಗಂತೂ ಕಡ್ಲೆಪುರಿ ಫ್ಯಾಕ್ಟ್ರಿಗೆ ಸ್ವಾಗತ. ದೇವರು ಟೇಸ್ಟ್ ಮಾಡೋಣ ಕಡ್ಲೆಪುರಿನ. ಓಹೋ ಓಹೋ, ಏನ್ ಟೇಸ್ಟ್ ಗೊತ್ತಾ? ಆಹಾ, ನೋಡಿ ಹೆಂಗೆ ಸಿಗ್ತಾರೆ ನೋಡಿ ಕಡ್ಲೆಪುರಿನ. ವಾಹ್, ಅದ್ಭುತ. ಅಲ್ಲಿಂದ ಬಿಸಿ ಬಿಸಿ ಕಡ್ಲೆಪುರಿ ಬುಟ್ಟಿಲ್ ತಂದು 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 ಇಲ್ಲಿ ಸುರಿತಾವ್ರೆ. ಅದನ್ನ ಇವರು ಕರೆಕ್ಟಾಗಿ ತೂಕ ಮಾಡಿ ಚೀಲಕ್ಕೆ ತುಂಬುತ್ತವ್ರೆ. ಆಹಾ, ಅದ್ಭುತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಡ್ಲೆಪುರಿ ಮಾಡೋದು ಅಕ್ಕಿಯಿಂದ. ನೋಡಿ, ಈ ತರ ಅಕ್ಕಿ, ಬ್ರೌನ್ ಅಕ್ಕಿ ಇದು. ಇದನ್ನ ನೀರಲ್ಲಿ ತೊಳೆದು ಹದವಾಗಿ ಒಣಗಿಸಿ ಇದರಿಂದ ಕಡ್ಲೆಪುರಿ ಮಾಡ್ತಾರೆ. ಇದ್ರಲ್ಲಂತೂ ಧೂಳ್ ತರ ಕಾಣ್ತಾ ಇದೆ. ಅಥವಾ ಉಪ್ಪಾಕವರ ಅಥವಾ ಧೂಳ ಏನೋ ಗೊತ್ತಿಲ್ಲ. ಆದ್ರೆ ಕಡ್ಲೆಪುರಿ ಅಂತೂ ಸಖತ್ತು. ನೋಡಿ, ಅಕ್ಕಿನ ತುಂಬ್ಕೊಂತವ್ರೆ ಬಕೆಟಲ್ಲಿ. ಅಕ್ಕಿನ ತುಂಬ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಫ್ಯಾಕ್ಟ್ರಿ ಒಳಗಡೆ. ಹಲೋ ಭಯ್ಯ, ಕೈಸಾ ಹೇ? ಒಳಗಡೆ ಹೋಗಿ ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಓಕೆ, ಮಿಷಿನೇ ಇಟ್ಟವ್ರೆ ಇಲ್ಲಿ, ಸುರಿತವ್ರಲ್ಲಿ. ಏನೋ ಪೌಡರ್ ತರ ಇದೆಯಲ್ಲ, ಏನಿದು? ಓಕೆ, ಇಲ್ಲಿ ಅಕ್ಕಿ ಹೋಗ್ತಾ ಇದೆ. ಅಕ್ಕಿ ಇಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇದೆ. ಇಲ್ಲಿ ನೋಡಿ, ಬೀಳ್ತಾ ಇದೆ. ಇಲ್ಲಿ ಅಲ್ಲಿ ಬಿದ್ದಿರೋ ಅಂತ ಅಕ್ಕಿ ಅಲ್ಲಿ ಹೋಗ್ತಾ ಇದೆ ನೋಡಿ, ಹದವಾಗಿ ಹುರಿತಾ ಇದೆ ಅಲ್ಲಿ. ಇದು ಆ ಭತ್ತದ ಹೊಟ್ಟು ಒಲೆಗೆ ಹೋಗ್ತಾ ಇದೆ. ಇದರಿಂದನೇ ಬೆಂಕಿ ಉರಿತಾ ಇರೋದು. ಇದಾದ್ಮೇಲೆ ಇಷ್ಟು ದೊಡ್ಡ ಒಲೆ ಇಲ್ಲಿದೆ. ಅದುವಾಗ ಅಲ್ಲಿಂದ ಕಡ್ಲೆಪುರಿ ಹುರಿದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕಡ್ಲೆಪುರಿ ಅರಳು ಬಿಟ್ಟಿರ್ತದೆ. ಆ ಬಿಸಿಯಾಗಿರೋಂಥ ಕಡ್ಲೆಪುರಿನೇ ತಗೊಂಡೋಗಿ ಒಣಗಿಸಿ ಪ್ಯಾಕ್ ಮಾಡ್ತಾರೆ. ಇವ್ರ ಸಿಸ್ಟಮ್ ಅಂತೂ ಸಖತ್ ಸಿಸ್ಟಮು. ದೊಡ್ಡ ಜನರೇಟರ್ ಇಲ್ಲಿ ಇಟ್ಬಿಟ್ಟವ್ರೆ. ಅಲ್ಲಿಂದ ಅದನ್ನ ತಿರುಗಿಸಿ, ಇದರಿಂದ ಇದನ್ನ ತಿರುಗಿಸಿ. ಓಹೋ, ಅವಲಕ್ಕಿನೂ ಇಟ್ಟವ್ರು ಇಲ್ಲಿ. ಅವಲಕ್ಕಿನೂ ಉರಿತಾರ ಇಲ್ಲಿ. ಮೇ ಕರ್ನಾಟಕ ಸೆ ಆಯಾ ಹೂಂ ದೇಖ್ನೆ ಕೆ ಲಿಯೆ. ಫ್ಯಾಕ್ಟ್ರಿಯ ಓನರ್ ಈ ಆಂಟಿ. ಜಾತ್ರೆಯಲ್ಲಿ ಕಡ್ಲೆಪುರಿ ತಿಂದಿದ್ದು. ಆದ್ರೆ ಆ ಕಡ್ಲೆಪುರಿನ ಹೆಂಗ್ ಮಾಡ್ತಾರೆ ಅಂತ ನೋಡೋ ಅಂತ ಸೌಭಾಗ್ಯ ಇವತ್ತು ನನಗೆ ಒದಗಿ ಬಂದಿದೆ. ಹೋಲ್ಸೇಲ್ ಅಂಗಡಿಯವರು ನೋಡಿ ಕಡ್ಲೆಪುರಿನ ತುಂಬ್ಕೊಂಡು ಹೋಯ್ತಾರೆ ಫುಲ್ಲು.